ಆದ್ರೆ ಆಕ್ಟ್ ಬೇರೆ ಕಡೆ ಇಲ್ಲದೆ ಇರಬಹುದು. ಇಟ್ ಈಸ್ ಎ ಸ್ಪೆಷಲ್ ಪ್ರೋಗ್ರಾಮ್, ಅದು ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಅಂತ ಹೇಳಿ SC STಗಳಿಗೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಏನಕ್ಕೆ ತಂದ್ರು ಅಂದ್ರೆ ಈ ಹಣ ಪೋಲ್ ಆಗಬಾರದು, ಡೈವರ್ಟ್ ಆಗಬಾರದು, ಈ ಹಣವನ್ನ ಬೇರೆ ಕಾರಣಗಳಿಗೆ ನಾವು ಉಪಯೋಗ ಮಾಡಬಾರದು ಅನ್ನೋದು ಅವರ ಉದ್ದೇಶ ಆಗಿತ್ತು. ಆದ್ರೆ ಇವರು ಎಷ್ಟು ಬುದ್ಧಿವಂತರು ಅಂದ್ರೆ ಎಲ್ಲಾ ಕಡೆಯಲ್ಲೂ ಏನ್ ನಡೀತದೋ ಅದಕ್ಕಿಂತ ಕೆಟ್ಟದಾಗಿ ಆಕ್ಟ್ ತಂದ ಮೇಲೆ 7D ತಳಗಡೆ ಅದನ್ನ ಬೇರೆ ಬೇರೆ ಇಲಾಖೆಗಳಿಗೆ ಕೊಟ್ಟು ಖರ್ಚು ಮಾಡ್ತಿದ್ರು. ಜನರಿಂದ ಬೇಡಿಕೆ ಬಂತು, ಈ ರೀತಿ ಹಣ ಬೇರೆ ಇಲಾಖೆಗಳಿಗೆ ಕೊಡಬಾರದು, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅದನ್ನು ಖರ್ಚು ಮಾಡಬೇಕು ಅಂತ. ಆಗ ನಮ್ಮ ಸರ್ಕಾರ ಇದ್ದಾಗ ನಾವು 7D ತೆಗೆಯೋದು ಅಂತ ತೀರ್ಮಾನಕ್ಕೆ ಬಂದ್ವಿ. ಮುಂದಿನ ಬಜೆಟ್ ಸಮಯ ಬಂದಿತ್ತು, ಅದು ಚುನಾವಣೆ ಆಗಿದ್ರಿಂದ ನಾವು ಅಧಿಕಾರಕ್ಕೆ ಬರಲಿಲ್ಲ, ನಾವು ತೆಗೀಲಿಲ್ಲ. ಕಾಂಗ್ರೆಸ್ ಬಂದ ತಕ್ಷಣನೇ ನಾವೇ ತೆಗಿತೀವಿ ಅಂತ ತೆಗೆದ್ರು. ಇಟ್ಟವ್ರು ಯಾರು? ಅದು ಕಾಂಗ್ರೆಸ್ನವರೇ. ಇಟ್ಟ ಮೇಲೆ ನಾವೇ ತೆಗಿತೀವಿ ಅಂತ ತೆಗೆದ್ರು. ಆದ್ರೆ ಮಾಡಿದ್ದೇನು? 7D ತೆಗೆದ್ರು. ಅದೇ ಕೆಲಸವನ್ನ ಅದೇನು ಅದರ ತಳಗಡೆ ಏನ್ ಮಾಡ್ತಿದ್ರು ಅದನ್ನೇ 7C ತಳಗಡೆ ಮಾಡ್ತಿದ್ದಾರೆ. ಇವತ್ತು ಡೈವರ್ಷನ್ ಮಾಡಬಾರ್ದು ಅಂತಿದ್ರೆ ನೀವಿದನ್ನ ಬೇರೆ ಇಲಾಖೆಗಳಿಗೆ ಅಥವಾ ಕೊಡಬಾರದು ಅನ್ನೋದು ಉದ್ದೇಶ ಆಗಿದ್ರೆ ನೀವು ಗ್ಯಾರಂಟಿಗಳಿಗಾಗಿ ಇದನ್ನ ಯಾಕೆ ಕೊಟ್ರಿ? ಇದು ಪ್ರಶ್ನೆ ನಮ್ಮದು ಮೊದಲಿಂದ ಇತ್ತು. 3 ವರ್ಷಗಳಲ್ಲಿ 39,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿಗಳಿಗಾಗಿ ಬಳಕೆ ಮಾಡಿ ಇದನ್ನ ಡೈವರ್ಟ್ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದೆ, ಅನ್ಯಾಯ ಮಾಡಿದೆ, ವಂಚನೆ ಮಾಡಿದೆ. ಇದು ಮೊದಲ ದಿವಸದಿಂದಲೂ ಕೂಡ ನಮ್ಮ ಹೋರಾಟ ನಡೆದಿದೆ. ನಾನು ಮೊನ್ನೆ ಕೂಡ ಪತ್ರ ಬರೆದಿದ್ದೇನೆ. ಅವರಿಗೆ ಮಾಡ್ತಕ್ಕಂಥ ಇದು ಅನ್ಯಾಯ. ನೀವು ದಲಿತರಿಗೆ ದಯವಿಟ್ಟು ಈ ಬಾರಿ ಆದ್ರೂ ಆ ಹಣವನ್ನ ನೀವು ಡೈವರ್ಟ್ ಮಾಡಬಾರದು ಅಂತೇಳಿ ಈಗಾಗಲೇ ಆಗ್ರಹ ಪಡಿಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟಾದ್ರೂ ಕೂಡ ಇವತ್ತೊಂದು ದಿವಸ ಬಜೆಟ್ 6ನೇ ತಾರೀಕು ಮಂಡನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 6ರಿಂದ 27 ಮಾರ್ಚ್ನವರೆಗೆ ಸದನ ನಡೆಯೋದಿದೆ. ಇದರಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಕೆಲವು ಶಾಸಕರು ಕೂಡ ಇಲ್ಲಿಯವರೆಗೆ ಒಬ್ಬ ಶಾಸಕ ಆಗಲಿ ಕಾಂಗ್ರೆಸ್ನವರು ಮಂತ್ರಿ ಆಗಲಿ ಬಾಯಿ ಬಿಟ್ಟಿಲ್ಲ. ಯಾರ್ಯಾರು ನಾವು ಹೇಳ್ತಿದ್ವೋ, ಪ್ರಿಯಾಂಕಾ ಖರ್ಗೆ ಅವರು ಇಷ್ಟು ಮಾತಾಡ್ತಾರೆ, ದೇಶದ್ದೆಲ್ಲ ಮಾತಾಡ್ತಾರೆ. ಯಾವ ಸಮುದಾಯದಿಂದ ನಾನು ಬಂದಿದ್ದೇನೋ ಮಾತೆತ್ತಿದ್ರೆ ಅಂಬೇಡ್ಕರ್ ರಕ್ತ ನನ್ನಲ್ಲಿ ಎರಿತದಂತ. ಅಂಬೇಡ್ಕರ್ ರಕ್ತ ಅವರಲ್ಲಿ ಒಂದು ತೊಟ್ಟು ಇಲ್ಲ, ಒಂದೇ ಒಂದು ಡ್ರಾಪ್ ಕೂಡ ಇಲ್ಲ. ಯಾಕೆಂದ್ರೆ ಅವರಿಗೆ ದಲಿತತ್ವವೇ ಗೊತ್ತಿಲ್ಲ. ಒಂದು ದಿನ ದಲಿತ ಸಮುದಾಯಗಳ ಜೊತೆ ಬೆರೆತಿದ್ದಿಲ್ಲ, ಒಂದು ಹೋರಾಟ ಇಲ್ಲ. ದಲಿತರ ಹೆಸರಿನಲ್ಲಿ ಮಂತ್ರಿ ಆಗಿದ್ದಾರೆ, ಅಪ್ಪನ ನೆರಳಿನಲ್ಲಿ ಮಂತ್ರಿ ಆಗಿದ್ದಾರೆ. ಬರೀ ಬೊಗಳೆ ಭಾಷಣ ಒಂದು ಬಿಟ್ರೆ ಬೇರೇನೂ ಇಲ್ಲ. ಸಮಸ್ಯೆಗಳು ನೂರಾರಿದ್ರು ಕಾಂಗ್ರೆಸ್ ದಲಿತರಿಗೆ ಅನ್ಯಾಯ, ಮೋಸ, ವಂಚನೆ ಮಾಡ್ತಿದ್ರು ಕೂಡ ಒಂದು ದಿನ ಅದರ ವಿರುದ್ಧವಾಗಿ ಮಾತಾಡಲ್ಲ. ಕಾಂಗ್ರೆಸ್ ಏನನ್ನ ಮಾತಾಡ್ತದೋ ಅದನ್ನ ಡಿಪೆಂಡ್ ಮಾಡ್ತಾರೆ, ಜನರಿಗೆ ಅನ್ಯಾಯ ಆದ್ರೂ ಕೂಡ. ಆದ್ರೆ ಇಷ್ಟು ಅನ್ಯಾಯ ಆಗಿದೆ ಅಂತೇಳಿ ಬೀದಿಗಳಲ್ಲಿ ಜನ ಅವರಿಗೆ ಚೀಮಾರಿ ಆಗ್ತಿದ್ರು ಕೂಡ ಒಂದೇ ಒಂದು ಮಾತು ಕೂಡ ಅದರ ಬಗ್ಗೆ ಮಾತಾಡೋದಿಲ್ಲ. ಮಾತೆತ್ತಿದ್ರೆ ಬೇರೆನೆ ಮಾತಾಡ್ತಾರೆ ಅವರು. ಯಾವುದು ದಲಿತ ಸಮುದಾಯಗಳಿಗೆ ಅವಶ್ಯಕತೆ ಇಲ್ವೋ ಅಂತವಳನ್ನ ಮಾತಾಡ್ತಾರೆ. KH ಮುನಿಯಪ್ಪ ಆಗಿರಬಹುದು, ತಿಮ್ಮಾಪುರ್ ಆಗಿರಬಹುದು, ಡಾಕ್ಟರ್ ಪರಮೇಶ್ವರ್ ಆಗಿರಬಹುದು, ಮಹದೇವಪ್ಪ ಆಗಿರಬಹುದು, ಎಲ್ಲರೂ ಸೇರಿ ದಲಿತರಿಗೆ ವಂಚನೆ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಡಾಕ್ಟರ್ ಮಹದೇವಪ್ಪ ಅವರೇ ಇದನ್ನ ಡಿಪೆಂಡ್ ಮಾಡ್ತಾರೆ. ಇದು ಅನ್ಯಾಯ ಅಲ್ವಾ? ಅಂದ್ರೆ
ಕಾಂಗ್ರೆಸ್ನ ಒಳಗಡೆ ದಲಿತರಿಗೆ ಅನ್ಯಾಯ ಆದರೂ ಕೂಡ ಮಾತನಾಡದಂತ ಪರಿಸ್ಥಿತಿ ಈ ದಲಿತ ನಾಯಕರುಗಳಿಗಿದೆ. ಯಾಕೆ ಅಂತಂದ್ರೆ ಇವರಿಗೆ ಆ ಅಧಿಕಾರ ಮುಖ್ಯವೇ ಹೊರತು ಸಮುದಾಯ ಮುಖ್ಯ ಅಲ್ಲ. ಆ ಕಾರಣದಿಂದ ಆದ್ರೆ ನಿನ್ನೆ ಒಂದು ಪ್ರಸ್ತಾಪ ಆಗಿದೆ, ಹೋಗ್ಲಿ ಬಿಜೆಪಿಯವರು ಬಹಳ ಹೋರಾಟ ಮಾಡ್ತಿದ್ದಾರೆ, ದಲಿತರ ಪರವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ, 3 ವರ್ಷದಿಂದ ಅವರು ವಿರೋಧ ಮಾಡ್ತಿದ್ದಾರೆ. ಅದರಿಂದಾಗಿ ಮತ್ತೆ ಅವರಿಗೆ ಹೋರಾಟಕ್ಕೆ ಅವಕಾಶ ಕೊಡಬಾರ್ದು. ಕನಿಷ್ಠ ಪಕ್ಷ ಇದನ್ನ SCP TSP ಹಣವನ್ನ ಇನ್ನು ಮುಂದಾದ್ರೂ 2 ವರ್ಷದಲ್ಲಿ ಡೈವರ್ಟ್ ಮಾಡಬೇಡಿ ಅಂತೇಳಿ ಅಲ್ಲೇ ಒಂದು ಸಭೆಯಲ್ಲಿ ನಿನ್ನೆ ಮಾತುಕತೆ ನಡೆದಿದೆ. ಕೊನೆ ಪಕ್ಷ ಇನ್ನು ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಾದ್ರೂ ಅವರಿಗೆ ಜ್ಞಾನೋದಯ ಆಗಿದ್ರೆ ಬಹಳ ಒಳ್ಳೇದು. ಆದ್ರೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದನ್ನ ಪರಿಗಣಿಸ್ತಾರೆ ಅನ್ನೋದನ್ನ ನಾನು ಕೂಡ ಕಾದು ನೋಡ್ತೇನೆ. ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ನಡೆದೇ ಇರ್ತದೆ. ಆದ್ರೆ ಒಳ ಮೀಸಲಾತಿ ವಿಷಯದಲ್ಲಿ ನಾನು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಮಾತನ್ನ ಹೇಳಿದ್ದೆ. ಆ ಮಾತು ಏನು ಅಂತಂದ್ರೆ, ಇದರಲ್ಲಿ ಒಳ ಮೀಸಲಾತಿ ABC ಗ್ರೂಪ್ ಮಾಡಿದ್ದಾರೆ. ABC ಗ್ರೂಪ್ ಇಂದ ಬಹಳ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯ ಯಾವ ರೀತಿ ಆಗ್ತಿತ್ತು ಅನ್ನೋದನ್ನ ನಾನು ಆವತ್ತಿನ ದಿವಸವೇ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರ ಮುಂದೆ ಹೇಳಿದ್ದೆ. ಈಗ ನಿಮ್ಮ ಗಮನಕ್ಕೆ ಇಲ್ಲಿ ತರಲಿಕ್ಕೆ ಬಯಸ್ತೇನೆ. ಇಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇಲ್ಲಿ 39 ಹುದ್ದೆಗಳು ಕಾಲ್ಫರ್ ಮಾಡಿದ್ರು. 39. ಈ 39 ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ 9 ಸ್ಥಾನಗಳನ್ನ ಮೀಸಲಿಟ್ರು. ಈ ಮೀಸಲಿಟ್ಟಿದ್ರಲ್ಲಿ ನೋಡಿ, ಅಕೌಂಟೆನ್ಸಿ ಒಂದು ಸೀಟ್ ಇತ್ತು, ಒಂದು ಹುದ್ದೆ. ಆ ಒಂದು ಹುದ್ದೆ SC ಪ್ರವರ್ಗ ಹೇಗೆ ಬಂದಿದೆ. ಹಾರ್ಟಿಕಲ್ಚರ್ 2 ಹುದ್ದೆ ಇತ್ತು, ಅದು SC ಪ್ರವರ್ಗ ಹೇಗೆ ಬಂದಿದೆ. ಸಾಯಿಲ್ ಸೈನ್ಸ್ ಅದು ಕೂಡ ಒಂದು ಹುದ್ದೆ ಬಂತು, ಅದು ಕೂಡ ಪ್ರವರ್ಗ ಹೇಗೆ ಬಂದಿದೆ. ಫಿಸಿಕಲ್ ಎಜುಕೇಶನ್ ಅದು ಒಂದು ಹುದ್ದೆ, ಪ್ರವರ್ಗ ಹೇಗೆ ಬಂದಿದೆ. ಕನ್ನಡ ಅದು ಒಂದು ಹುದ್ದೆ, ಪ್ರವರ್ಗ ಎ. ಸೈಕಾಲಜಿ ಪ್ರವರ್ಗ ಎ. ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅದು ಎಷ್ಟಿಗೆ ಬಂದಿದೆ ಬಿಡಿ. ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಪ್ರವರ್ಗ ಎ. ಅಂದ್ರೆ 9 ಸೀಟ್ಗಳು, 9 ಹುದ್ದೆಗಳು ಎಸ್ಸಿಗಳಿಗೆ ಬಂದಿದೆ. 9 ಕೂಡ ಪ್ರವರ್ಗ ಎಗೆ ಬಂದಿದೆ ಹೊರತು ಬಿ ಮತ್ತು ಸಿಗೆ ಯಾಕೆ ಬಂದಿಲ್ಲ? ಅಂದ್ರೆ ನೀವು ಒಳ ಮೀಸಲಾತಿ ಯಾವುದೋ ಒಂದು ಜಾತಿಗೆ ಮೀಸಲಿಟ್ಟಿದ್ದ ಇದು. ಒಂದು ಸಮಯ ಇವೆಲ್ಲ ಆದ್ರೆ ಪ್ರವರ್ಗ ಬಿಗೆ ಇನ್ನು 30 ವರ್ಷ ಸಿಗೋದಿಲ್ಲ. ಪ್ರವರ್ಗ ಸಿ ಅಲ್ಲಿ ಬರೋ ಅಂತ ಪರಿಸ್ಥಿತಿಯಲ್ಲೇ ಇಲ್ಲ. ಅವಾಸ್ತವಿಕ ಇದು. ಒಳ ಮೀಸಲಾತಿಯೇ ನಿಮ್ಮದು ಅವಾಸ್ತವಿಕವಾಗಿದೆ. ದಲಿತರಿಗೆ ನೀವು ನ್ಯಾಯ ಕೊಡೋದ್ರ ಬದಲು ಅನ್ಯಾಯ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಇದು ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಯ್ತು. ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಖಾಲಿ ಇರುವ ವಿವಿಧ ಹುದ್ದೆಗಳು ಇಲ್ಲಿ ನೋಡಿ. ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಲೆಕ್ಕಾಧಿಕಾರಿ, ಇವೆಲ್ಲವೂ ಕೂಡ ಹುದ್ದೆಗಳು ಅದಕ್ಕೆ ಬಂದಿವೆ. ಎ ಗ್ರೂಪ್ಗೆ ಬಂದಿದೆ ಇಲ್ಲೂ. ಪುಸ್ತಕ ತಂದಿಲ್ಲ ಇಲ್ಲಿದೆ. ನೋಡಿ,
ಸಹಾಯಕ ಆಡಳಿತಾಧಿಕಾರಿ ಮೀಸಲಾತಿ 1ನೇ ಆವರ್ತ 1ನೇ ಬಿಂದುವಿನಿಂದ 2ನೇ ಬಿಂದುವಿನವರೆಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಹೇಗೆ ಬಂದಿವೆ ಅಲ್ಲ, ಎಷ್ಟು ಹುದ್ದೆಗಳು ಬಂದಿವೆಯೋ ಎಲ್ಲ ಪ್ರವರ್ಗ ಎ. ಪ್ರವರ್ಗ ಎ ಯಲ್ಲಿ ಮಾದಿಗ ಸಮುದಾಯ ಮತ್ತು ಕೆಲವು ಸಣ್ಣ ಸಣ್ಣ ಸಮುದಾಯಗಳು ಸೇರಿಸಿದೆ. ಬಿ ನಲ್ಲಿ ಛಲವಾದಿ ಮತ್ತು ಈ ಹೊಲೆಯ ಸಮುದಾಯ ಅಂತ ಏನಿದೆ ಅದನ್ನು ಸೇರಿಸಿದೆ. ಸಿ ನಲ್ಲಿ ಬೋವಿ, ಲಂಬಾಣಿ, ಕೊರಚ, ಕೊರಮ ಇವು ಸೇರಿಸಿದೆ ಮತ್ತು ಕೆಲವು ಅಲೆಮಾರಿಗಳನ್ನ. ಇದರ ಪ್ರಕಾರ ಬಿ ಮತ್ತು ಸಿಗೆ ಯಾವ ಹುದ್ದೆಗಳು ಇಲ್ಲ, ಬಂದವಲ್ಲ. ಯಾಕೆ ಹಿಂಗಾಗ್ತಾ ಇದೆ? ನೀವೇನ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಒಂದು ಹುದ್ದೆಯನ್ನ ನೀವು ಆಸ್ ಎ ಯೂನಿಟ್ ತಗೋತಾ ಇದ್ದೀರಿ. ತಗೊಳ್ಳೋದ್ರಿಂದ ಅದು ನಂಬರ್ 1ಗೆ ಹೋಗುತ್ತೆ. ಮೊದಲು ನೀವು ಇಡೀ ಡಿಪಾರ್ಟ್ಮೆಂಟ್ ಏನಿದೆಯೋ ಹೋಲ್ ಡಿಪಾರ್ಟ್ಮೆಂಟ್ ಆಸ್ ಎ ಯೂನಿಟ್ ತಗೊಂಡ್ರೆ ಎಲ್ಲರಿಗೂ ಸಿಗುತ್ತೆ. ಆದ್ರೆ ಆ ರೀತಿ ಮಾಡಿಲ್ಲ ಇವರು. ಈ ರೀತಿ ಗೊಂದಲ ಸೃಷ್ಟಿಸಿ ನ್ಯೂನ್ಯತೆಗಳನ್ನ ಮಾಡಿ ಒಟ್ಟಿಗೆ ಏನಂದ್ರೆ ಒಳ ಮೀಸಲಾತಿಯೇ ಆಗಬಾರದು ಅನ್ನೋ ರೀತಿ ಮಾಡಿದ್ದಾರೆ. ನೀವು ಮಾಡಲಿಲ್ಲ ಅಂದ್ರೂ ಪರವಾಗಿರಲಿಲ್ಲ, ಈ ಗೊಂದಲ ಇರ್ತಾ ಇರಲಿಲ್ಲ. ಯಾರೋ ಯೋಗ್ಯರು ಯಾರು ಇರ್ತಿದ್ದೋ ಅವ್ರಿಗಾದ್ರೂ ಸಿಕ್ತಿತ್ತು. ಈಗ ನೀವು ಏನ್ ಮಾಡ್ತಿದ್ದೀರಿ ಅಂತಂದ್ರೆ ಎಲ್ಲ ಯೋಗ್ಯರನ್ನ ದೂರ ಸರಿಸಿ ಈಗ ನಿಮಗೆ ಬೇಕಾದ ಯಾವುದೋ ಒಂದು ಗ್ರೂಪ್ಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇದು ಕಾನೂನು ಬಾಹಿರ ಇದೆ, ಸುಪ್ರೀಂ ಕೋರ್ಟಿನ ಆದೇಶದ ವಿರುದ್ಧವಾಗಿದೆ. ಆ ಕಾರಣದಿಂದ ಇದನ್ನ ತಕ್ಷಣ ನಿಲ್ಲಿಸಬೇಕು. ಈ ನ್ಯೂನ್ಯತೆಗಳನ್ನು ಸರಿ ಮಾಡಿ ಈಗ 2,84,000 ಹುದ್ದೆಗಳು ಕರ್ನಾಟಕದಲ್ಲಿ ತುಂಬದೆ ಉಳಿದಿದೆ. ಮಾತೆತ್ತಿದ್ರೆ ಒಳ ಮೀಸಲಾತಿ ಆಗದೆ ಇರೋ ಕಾರಣಕ್ಕೆ ಆಗ್ತಾ ಇಲ್ಲ ಅಂತೇಳಿ ನೀವು ದಲಿತರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅವರನ್ನ ತೋರಿಸಿ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಯುವಕರಿಗೂ ಕೂಡ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಆದ್ದರಿಂದ ಈಗಾಗಲೇ ಹೈಕೋರ್ಟ್ ಏನ್ ಹೇಳಿದೆ, ಈಗ ನಿಮ್ಮ ರಿಸರ್ವೇಶನ್ 50 ಮೀರಬಾರದು ಅನ್ನೋದಿತ್ತು. ಈಗ 56 ಇದೆ. ನೀವು ಇಲ್ಲಿ ಆ ಕ್ಯಾಪ್ ಏನ್ 50%ಗೆ ಕ್ಯಾಪ್ ಇದೆ. SC STಗಳಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರಿಸರ್ವೇಶನ್ ಹೆಚ್ಚಾದ್ರೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಯಾವುದೇ ಸರ್ಕಾರಗಳು ಕೇಳುವಂತಿಲ್ಲ. ಯಾಕೆಂದ್ರೆ ಅದು ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕಾಗಿರೋದು. ಈಗೇನಾಯ್ತು, ನಮ್ದು ಮೊದಲು 18% ರಿಸರ್ವೇಶನ್ ಇತ್ತು, SC ಮತ್ತು ST ಎರಡೂ ಸೇರಿ. ಜನಸಂಖ್ಯೆ ಆಧಾರದಲ್ಲಿ ಈಗ ಅದು 24 ಆಯ್ತು. ಅಂದಮೇಲೆ 24 ಅಂದ್ರೆ 6% ಹೆಚ್ಚಾಗಿದೆ. ಇದನ್ನ ನೀವು ಕೊಟ್ರೆ ಇದನ್ನ ಯಾವುದೇ ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ಅದನ್ನ ಪ್ರಶ್ನೆ ಮಾಡುವಂಗಿಲ್ಲ ಅಂತೇಳಿ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ. ಆ ಕಾರಣದಿಂದ ಇದನ್ನ ಸರಿಯಾಗಿ ನೀವು ವಾದ ಮಂಡಿಸಿ ಕೋರ್ಟ್ನಲ್ಲಿ ಇದನ್ನ ಇತ್ಯರ್ಥಗೊಳಿಸಿ ಸರ್ವರಿಗೂ ಅನುಕೂಲ ಆಗೋ ರೀತಿ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೇನೆ. ಇಲ್ಲ, ಅವ್ರು ನೋಡಿ ಗಡುವು ಕೊಡಬೇಕು. ಯಾಕೆಂತಂದ್ರೆ ಮಾಡಿರ್ತಕ್ಕಂಥದ್ದೇ ಇದು ಲೂಟಿ, ಮೋಸ, ಇದು ವಂಚನೆ ಮಾಡಿರ್ತಕ್ಕಂಥದ್ದು. ಒಂದು ಸರ್ಕಾರ ಜನಪರವಾದ ಕೆಲಸಗಳನ್ನು ಮಾಡಬೇಕೇ ಹೊರತು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳಲಿಕ್ಕೆ ಒಂದು ಸರ್ಕಾರ ಮಾಡಬೇಕಾಗಿಲ್ಲ. ಸರ್ಕಾರ ಬಡವರಿಗೆ ಮನೆ ಕೊಡಬೇಕು, ಆಸ್ತಿ ಮಾಡಿಕೊಡ್ಬೇಕು. ಇದು ಕಾಂಗ್ರೆಸ್ಗೆ ಆಸ್ತಿ ಮಾಡಿಕೊಡ್ಲಿಕ್ಕೆ ಹೋಗಿದೆ ಅಂತಂದ್ರೆ ಎಷ್ಟ ವಿಪರ್ಯಾಸ ಇದು. ಅಲ್ಲಿ ನೋಡಿದ್ರೆ ಎಲ್ಲರಿಗೂ ಕ್ಯಾಬಿನೆಟ್ ರ್ಯಾಂಕ್, ಎಲ್ಲ ನಿಗಮ ಮಂಡಳಿಗಳಿಗೆ ಕ್ಯಾಬಿನೆಟ್ ರ್ಯಾಂಕ್ ಅಂದ್ರೆ ಲೂಟಿ. ಕಾಂಗ್ರೆಸ್ ಜನರ ಹಣವನ್ನ ತನ್ನ ಕಾರ್ಯಕರ್ತರಿಗಾಗಿ ತನ್ನ ಕಚೇರಿಗಳ ನಿರ್ಮಾಣಕ್ಕಾಗಿ ಲೂಟಿ ಮಾಡ್ತಾ ಇದೆ ಅಂತಂದ್ರೆ ಇದಕ್ಕಿಂತ ಲೂಟಿಗೆ ಯಾವ ಪುರಾವೆ ಬೇಕು ನಿಮಗೆ, ಸಾಕ್ಷಿ ಬೇಕು? ಇಂಥ ಒಂದು ಸರ್ಕಾರನ ನಾವು ಯಾವತ್ತೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸರ್ಕಾರ, ಈಗ ಜನತಾದಳ ಸರ್ಕಾರ ಮಾಡಿದೆ ಎಷ್ಟೋ ಸಾರಿ, ಅವರು ಈ ರೀತಿ ಸೈಟ್ಗಳು ತಗೊಂಡಿಲ್ಲ.
ಎಲ್ಲಿ ನೋಡಿ CA ಸೈಟ್ಗಳನ್ನ ಯಾರು ತಗೊಳಕ್ ಬರೋದೇ ಇಲ್ಲ. CA ಸೈಟ್ಗಳು ಏನಕ್ಕೆ ಕೊಡೋದು? ಸರ್ಕಾರ ನೋಡಿ, ಸರ್ಕಾರದಲ್ಲಿ ನೀವು ಆವಾಗ CA ಸೈಟ್ ಇರ್ತದ ಅಂತ ಇಟ್ಕೊಳ್ಳಿ, ನೀವು ಅದನ್ನ ಫುಲ್ ಅಮೌಂಟ್ ಕೊಟ್ಟು ತಗೊಂಡ್ರೆ ತಪ್ಪೇನಿಲ್ಲ. ಅದನ್ನ ನೀವೇನ್ ಮಾಡ್ಬೇಕಂತಂದ್ರೆ ನಿಮ್ಮ ಇದ್ರ ಪ್ರಕಾರ ಯಾವ ಆಕ್ಟಿವಿಟಿಗೆ ಈ ಪಬ್ಲಿಕ್ ಕಮ್ಯುನಿಟಿ ಸೈಟ್ ಅನ್ನು ತಗೊಳ್ಬೇಕಂತ ಇರ್ತದೋ, ಸಿವಿಕ್ ಕಮ್ಯುನಿಟಿ ಸೈಟು, ಆ ಉದ್ದೇಶಕ್ಕೆ ಮಾತ್ರನೇ ಇರಬೇಕು. ನೀವು 5%ಗೆ ತಗೊಳಕ್ ಬರೋದಿಲ್ಲ. ಕನ್ಸೆಷನ್ ನಿಮಗೆ ಯಾಕೆ ತಗೊಂಡಿದ್ದೀರಿ? ಶಾಲೆಗೆ ಕೊಡಿ, ಬೇರೆ ಪಬ್ಲಿಕ್ ಆಕ್ಟಿವಿಟೀಸ್ ಮಾಡೋರ್ಗೆ ಕೊಡಿ. ಇಂಥವ್ಗೆ ಕೊಡ್ಬೇಕಂತಿರೋದು. ಆಸ್ಪತ್ರೆ ಕಟ್ಟೋರ್ಗೆ ಕೊಡಿ, ಪೋಸ್ಟ್ ಆಫೀಸಿಗೆ ಕೊಡಿ. ಜನಸೇವೆಗೆ ಯಾರು ಸಂಘಟನೆಗಳನ್ನು ಮಾಡ್ಕೊಂಡಿರ್ತಾರ ಅವರಿಗೆ ಪಬ್ಲಿಕ್ ಕಮ್ಯುನಿಟಿ ಸೈಟ್, ಸಿವಿಕ್ ಕಮ್ಯುನಿಟಿ ಸೈಟ್ ಇರೋದು. ಈ ರೀತಿ ಅಲ್ಲ. ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆ ಬರೋದಿಲ್ಲ. ಪೊಲಿಟಿಕಲ್ ಪಾರ್ಟಿ ಆಕ್ಟೇ ಬೇರೆ. ಆ ಆಕ್ಟ್ ನಲ್ಲಿ ನೀವು ರಾಷ್ಟ್ರೀಯ ಪಕ್ಷ ಆದಾಗ ನಿಮಗೆ ಡೆಲ್ಲಿಯಲ್ಲೂ ಕೊಡ್ತಾರೆ. ಅದಕ್ಕೂ ಕೂಡ ಒಂದು ಇದಿದೆ, ಆಕ್ಟ್ ಇದೆ. ಅದರ ಪ್ರಕಾರ ಅಲ್ಲಿ ಕೊಡ್ತಾರೆ. ಅದರಲ್ಲಿ ಒಂದು ಪಕ್ಷಕ್ಕೆ ಇಷ್ಟೇ ಶಾಸಕರು ಇರಬೇಕು, ಇಷ್ಟೇ MP ಇರಬೇಕು ಅಂತ ಕೂಡ ಇರ್ತದೆ. ಅದು ಒಂದು ಸಮಯ 3, 2, 5 MP ಇರ್ತಾರೆ. ಅಂತವರಿಗೆ ವಿಠಲ್ ಭಾಯ್ ಪಟೇಲ್ ಹೌಸ್ ಅಂತಿದೆ, ಅಲ್ಲಿ ರೂಮ್ ಕೊಡ್ತಾರೆ ಅಷ್ಟೇ, ನಿಮಗೆ ಸೈಟ್ ಕೊಡಲ್ಲ. ಹಾಗೆ ಪ್ರೈವೇಟ್ ನಲ್ಲಿ ಯಾರು ಅವರು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬಹುದು, ನಮ್ಮದೇನು ಅಭ್ಯಂತರ ಇಲ್ಲ. ಸರ್ಕಾರಿ ಜಮೀನುಗಳನ್ನು ಈ ರೀತಿ ಲೂಟಿ ಮಾಡೋದು ಇದು ಕಾನೂನು ಬಾಹಿರ. ಅವ್ರು ಬೇಗ ಇದನ್ನ ಆದಷ್ಟು ಬೇಗ ವಾಪಸ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾವು ಇದನ್ನ ಕೋರ್ಟ್ನ ಮೊರೆ ಹೋಗ್ಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಇಟ್ಕೋ. ಇಟ್ಕೋ. 31 ಸೈಟ್ಗಳನ್ನ ಅವರು ಪಡೆದಿರ್ತಕ್ಕಂಥದ್ದು. ಇದು ಎಲ್ಲವೂ ಕೂಡ ಸರ್ಕಾರಿ ದಾಖಲೆಗಳೇ. ಆಮೇಲೆ ಸರ್ಕಾರಿ ದಾಖಲೆಯಲ್ಲೇ ಇದೆ, ಈ ನಿವೇಶನ ಕಾಂಗ್ರೆಸ್ ಟ್ರಸ್ಟ್ಗೆ ಬೆಂಗಳೂರು ಇವರಿಗೆ ಮಂಜೂರು ಮಾಡಲು ಅವಕಾಶವಿರುವುದಿಲ್ಲ. ಅವರದೇ ಟಿಪ್ಪಣಿ ಇದೆ. ಈ ರೀತಿ ರಾಜಕೀಯ ಪಕ್ಷಗಳಿಗೆ ಕೊಡ್ಲಿಕ್ಕೆ ಬರಲ್ಲ ಅಂತ ಟಿಪ್ಪಣಿ ಇದ್ರೂ ಕೂಡ ಅಧಿಕಾರಿಗಳನ್ನ ಗದರಿಸಿ ಈ ರೀತಿಯ ಒಂದು ತೀರ್ಮಾನ ಮಾಡಿದ್ದಾರೆ. ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ, ಯಾವ ಅಧಿಕಾರಿಗಳು ಇದನ್ನ ಟಿಪ್ಪಣಿಯನ್ನೂ ಬರೆದು ಮತ್ತೆ ಸಹಿ ಮಾಡಿ ಕಾಂಗ್ರೆಸ್ ಕೊಟ್ಟಿದ್ದಾರೋ ಅವರನ್ನು ಕೂಡ ಕಾನೂನು ಕ್ರಮ ಜರುಗಿಸಬೇಕು, ಅವರ ವಿರುದ್ಧವೂ ಕಾನೂನು ಕ್ರಮ ಆಗಬೇಕು ಅಂತೇಳಿ ತಮ್ಮ ಮೂಲಕ ನಾನು ಒತ್ತಾಯಿಸ್ತೇನೆ. ಏನೋ ಇದೆಯಾ ಅಲ್ಲ, ಇದನ್ನು ಕೊಡಿ, ಉತ್ತರಿಸಲೇಬೇಕಾಗುತ್ತೆ. ಇದು ನಿರ್ಗತಿಕರಿಗೆ ಆಸರೆ ನೀಡುವ ಪುನರ್ವಸತಿ ಕೇಂದ್ರವಾ? ಇದು ಪೊಲಿಟಿಕಲ್ ಪಾರ್ಟಿ. ಇದು ಯಾರಿಗೂ ಕೂಡ ಪುನರ್ವಸತಿ ಕೇಂದ್ರ ಅಲ್ಲ. ಹಸಿದವರಿಗೆ ಅನ್ನ ನೀಡುವ ಅನ್ನಪೂರ್ಣ ತಾಣವೇ? ಅದು ಅಲ್ಲ. ಮಕ್ಕಳಿಗೆ ಅಕ್ಷರ ಕಲಿಸುವ ಶಿಕ್ಷಣ ಸಂಸ್ಥೆಯೇ? ಅಂದ್ರೆ ಇವುಗಳಿಗೆಲ್ಲ ಕೊಡಬಹುದು ಅಂತ. ಯುವಕರಿಗೆ ಉದ್ಯೋಗ ನೀಡುವ ಕೌಶಲ್ಯಾಭಿವೃದ್ಧಿ ಕೇಂದ್ರವೇ ಕಾಂಗ್ರೆಸ್ಸು? ಕ್ರೀಡಾಪಟುಗಳು ಭವಿಷ್ಯ ರೂಪಿಸುವ ಕ್ರೀಡಾಂಗಣವೇ? ಅಂದ್ರೆ ಕ್ರೀಡಾಂಗಣಕ್ಕೆ ಕೊಡಬಹುದು, ಆದ್ರೆ ಇದಲ್ಲ, ಅದು ಅಲ್ಲ. ಇದು ಸಾರ್ವಜನಿಕ ಆಸ್ತಿಯ ಅಧಿಕೃತ ಲೂಟಿಯಲ್ಲವೇ? ಯಾರ ಹಿತಕ್ಕಾಗಿ ಈ ಕಾಂಗ್ರೆಸ್ ಭವನ? ಮಾನ್ಯ ಮುಖ್ಯಮಂತ್ರಿಗಳೇ, ಈ ಕಾಂಗ್ರೆಸ್ ಭವನದಿಂದ ಜನಸಾಮಾನ್ಯರಿಗೆ ಸಿಗುವ ಪ್ರಯೋಜನಗಳೇನು? ಜನಸಾಮಾನ್ಯರ ತೆರಿಗೆ ಹಣದ ಜಮೀನನ್ನು ನಿಮ್ಮ ಪಕ್ಷದ ಆಸ್ತಿಯನ್ನಾಗಿ ಮಾಡಿಕೊಳ್ಳಲು ನಿಮಗೆ ಯಾವ ಹಕ್ಕಿದೆ? ಇದು ನಮ್ಮ ಪ್ರಶ್ನೆಗಳಿದೆ ಅವರಿಗೆ. ಆದ್ರಿಂದ ಯಾವುದೇ ಕಾರಣಕ್ಕೆ ಈ ಸಿವಿಕ್ ಅಮ್ಯಾನಿಟಿ ಸೈಟ್ಗಳು ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನ 5%ಗೆ ಲೂಟಿ ಮಾಡಿರ್ತಕ್ಕಂಥ ಈ ಸರ್ಕಾರ ಇದು ಲೂಟಿ ಸರ್ಕಾರ. ಆದ್ರಿಂದ ತಕ್ಷಣ ಇವೆಲ್ಲವ ವಾಪಸ್ ಕೊಡಬೇಕು ಅಂತೇಳಿ
ತಮ್ಮ ಮೂಲಕ ಆಗ್ರಹ ಪಡಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.